ಇವತ್ತು ಕೃಷ್ಣಾ ಕಾವೇರಿಯಲ್ಲಿ ನೀವು ನೋಡಿ, ಕಾವೇರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟು ನಮ್ಮ ಕೃಷ್ಣೆಗೆ ಇಲ್ಲ. ಇವತ್ತು ಯಾವ ಸರ್ಕಾರ ಆದರೂ ಇದೇ ಅದೇ ಸರ್ಕಾರಕ್ಕಿಲ್ಲ, ಮೊದಲು ಘೋಷಣೆ ಮಾಡೋದು ಎಲ್ಲ ಪಾರ್ಟಿಯವ್ರು ಹೋಗಿ ಕೂಡಲ ಸಂಗಮದಾಗ ಆಣಿ ಮಾಡೋದೇ ಕೃಷ್ಣೆಯ ಮೇಲೆ ಆಣಿ. ನಾವು ನಮ್ಮ ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀವಿ. ಪಾದಯಾತ್ರೆ ಮಾಡೋದು ಯಾವಾಗ ಚುನಾವಣೆ 6 ತಿಂಗಳಿದ್ದಾಗ. ಅವರೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಬಂದ ಮೇಲೆ ನಾವೇ MLAಗಳು ಅವ್ರ ಬಳಿ ಹೋಗಿ ಕೇಳಿದ್ರೆ ಎಲ್ಲಿದೆಪ್ಪ ದುಡ್ಡೇ ಇಲ್ಲ ಏನ್ರಿಗೆ. ಒಂದು ರೀತಿ ಭಾಳ ದುರ್ದೈವ ಇದೆ ನಮ್ಮದು. ಯಾಕಂದರೆ ಅಧ್ಯಕ್ಷರೇ, ಇವತ್ತು ನೀರಾವರಿ ಯೋಜನೆ ನಾವು ನೋಡಿದ್ರೆ ಇವತ್ತು ಒಂದು ಲೇಖನ ಒಬ್ಬರು ಬರೆದಿದ್ದಾರೆ, ಕಾವೇರಿಗಿಂತ ಹಿರಿದಾದ ಕೃಷ್ಣೆಗೆ ಆದ ಅನ್ಯಾಯವು ದೊಡ್ಡದು. ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೃಷ್ಣ ಕಣಿವೆ ಏನದ ಕರ್ನಾಟಕದ 70% ಪ್ರದೇಶವನ್ನು ಹೊಂದಿದಂಥ ಕೃಷ್ಣಾ ಕಣಿವೆ ಇದೆ. ನಮ್ಮ ಕೃಷ್ಣೆ ತುಮಕೂರುವರೆಗೆ ಇದನ್ನೊಂದು ಕೃಷ್ಣೆಯ ಕಣಿವೆ ಅಂತ ಹೇಳಿ ಕರೀತಾರೆ. ಕೃಷ್ಣೆ ಮಹಾರಾಷ್ಟ್ರದ ಮಹಾಬಳೇಶ್ವರನಿಂದ ಜನ್ಮ ತಾಳಿ ಇವತ್ತು ಆಂಧ್ರ ಪ್ರದೇಶದ ಹೊರಗೆ ಹೋಗುವಂಥ ಒಂದು ಬಹಳ ದೊಡ್ಡ ನದಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 1,392 ಕಿಲೋಮೀಟರ್ ನಮ್ಮ ಕೃಷ್ಣೆ ಹರಿದು ಹೋಗ್ತಾಳೆ ಮತ್ತು ಅದು ಮುಂದೆ ಹರಿದು ಹೋಗಿ ಕೃಷ್ಣಾ ಜಿಲ್ಲೆಯ ಆಂಧ್ರದ ಹಂಸಲಾದೇವಿ ಎಂಬಲ್ಲಿ ಕೊಲ್ಲಿ ಸಮುದ್ರಕ್ಕೆ ಸೇರ್ಪಡೆ ಆಗ್ತಾಳೆ ಅಧ್ಯಕ್ಷರೇ. ಅದರಲ್ಲಿ ಈ ಒಂದು ಮಹಾರಾಷ್ಟ್ರದಲ್ಲಿ 68,000 ಚದರ ಕಿಲೋಮೀಟರ್, ಕರ್ನಾಟಕದಲ್ಲಿ 1,12,600. ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂಥ ವಾದವನ್ನು ಮಾಡೋದಿಲ್ಲ. ನಾವು ಸಮಗ್ರವಾದ ಕರ್ನಾಟಕ, ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕವನ್ನು ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಮೈಸೂರು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಆಯ್ತು, ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ. ನಮ್ದೇನು ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು, ಕನ್ನಂಬಾಡಿ ಕಟ್ಟಿದ್ರು, ಎಲ್ಲ ಒಳ್ಳೆ, ಅದಕ್ಕೆ ನಮ್ದು ಬೆಂಬಲ ಇದೆ. ಅದೇ ರೀತಿ ಆಲ್ಮಟ್ಟಿ, ಇದು ನಮ್ಮ ಭಾಗದ ರೈತರ ಭವಿಷ್ಯ. ಇದನ್ನು ಒಂದು ನೀವು ನೀರಾವರಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬೆಳೆಯುವಂಥ ನಾಡಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ. ಆವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಇದ್ದ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯನ್ನು ತೂಗಿ ಮತ್ತು ಬಂಗಾರ ಉಳಿತ ಅಧ್ಯಕ್ಷರು. ಅವಾಗ ನಿಜಲಿಂಗಪ್ಪನವ್ರನ್ನು ಬಂಗಾರದಿಂದ ತೂಗಿದಂಥ ಭಾರತದಲ್ಲಿ ಒಂದೇ ಒಂದು ಜಿಲ್ಲೆ, ಅದು ವಿಜಾಪುರ ಅಖಂಡ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಈಗ 524, 256 ಆಗದೇ ಇದ್ರೆ ನಮ್ಮ ನೀರಾವರಿ ಆಗುವುದಿಲ್ಲ, ನಮ್ಮ ಅಭಿವೃದ್ಧಿ ಆಗುವುದಿಲ್ಲ. ಅದಕ್ಕೆ ನೀವು ಅವು ಇವು ಎಲ್ಲ ತೊಗೊಂಡ್ಬರ್ರಿ, ಸಾಲ ತೊಗೊಂಡ್ಬರ್ರಿ, ವರ್ಲ್ಡ್ ಬ್ಯಾಂಕಿನಿಂದ ತೊಗೊಂಡ್ಬರ್ರಿ, ಕಡಿಮೆ ಎಲ್ಲ ಯೋಜನೆ ತರಲಾಕ, ಈ ಪೆರಿಫೆರಲ್ ರಿಂಗ್ ಇದಕ್ಕೆ ನೀವು ತರಲಾಕತ್ತಿರಲ್ಲ. ಅದೇ ರೀತಿ ಅಧ್ಯಕ್ಷರೇ, ಇದಕ್ಕೊಂದು ಒಂದು ಎಷ್ಟು ನಮ್ಮ MB ಪಾಲ್ ಹೇಳಿದ್ರೆ ಎಷ್ಟು 75,000 ಕೋಟಿ ಅನ್ರು, 1 ಲಕ್ಷ ಕೋಟಿ ಅನ್ರು, ಒಂದು ಯೋಜನೆಯನ್ನ ಪೂರ್ತಿ ಮುಗಿದ ಸಮಗ್ರ ಅಭಿವೃದ್ಧಿ ಕರ್ನಾಟಕದ ಭವಿಷ್ಯ ಎಲ್ಲಾ ಭಾಗಗಳು ಒಂದೇ ಕಣ್ಣಿನಿಂದ ನೋಡುವಂತ ಕೆಲಸ ಆಗಬೇಕು. ಆ ದೃಷ್ಟಿಕೋನದಿಂದ ಇವತ್ತು ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನೆಂದರೆ, ಮುಂದಿನ ದಿವಸದಲ್ಲಿ ನಾವೇನು ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಅವ್ರವ್ರ ಕ್ಷೇತ್ರ ಆಗಲಿ ಅವ್ರವ್ರ ಭಾಗದ ಏನು ಅನ್ಯಾಯ ಆಗಿದ ಬಗ್ಗೆ ಪಾಪ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅದನ್ನು ನೋಟ್ ಯಾರೂ ಮಾಡ್ಕೊಳ್ಳಿಲ್ಲ. ಯಾರೂ ಅದ್ರ ಕಡೆಗೆ ಆಯಾ ಇಲಾಖೆ ಮಂತ್ರಿಗಳಿದ್ರೆ ನೋಟ್ ಮಾಡಿಕೊಂಡು ಏನಪ್ಪ ಒಂದು ಇವತ್ತು ವೆಟರ್ನರಿ ಹಾಸ್ಪಿಟಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಕಾಲೇಜ್ ಬರುವಾಗ ಅವ್ರಿಗೇನು ಕೊಡ್ತೀವಿ ಕೊಡಿ, ಅಲ್ಲಿ 40 ಕೊಟ್ಟರೆ ನಮ್ಗೆ 60 ಕೊಡಿ. ಸರಿ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಈ ದೃಷ್ಟಿಕೋನದಿಂದ ಈ ಸುವರ್ಣಸೌಧ ಕಟ್ಟಿದ್ರ ಉದ್ದೇಶ ಸಾರ್ಥಕ ಆಗಬೇಕಾದ್ರೆ ಈ ರೀತಿ ಚರ್ಚೆಗಳು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ, ಯಾವ್ದು ನಾನು ನಮ್ಮ ಸರ್ಕಾರ ಇದ್ದಾಗ ನಾನು ಟೀಕೆ ಮಾಡೀನಿ, ನಾ ಯಾರನ್ನೂ ಬಿಟ್ಟಿಲ್ಲ. ಇವತ್ತು ಸಹ ನಾ ಹೇಳ್ತೀನಿ, ನಾವೆಲ್ಲ ಶಾಸಕರು ಒಂದಾಗಬೇಕು.
ನಮ್ಮ ವಿಚಾರ ಬಂದಾಗ ದಕ್ಷಿಣ ಭಾಗದ ಶಾಸಕರು ನಮ್ಮ ಬೆಂಬಲಕ್ಕೆ ನಿಂದಿರ್ಬೇಕು. ಅವರ ಸಂದರ್ಭ ನಾವು ಕಾವೇರಿ ವಿಚಾರ ಬಂದಾಗ ಕರ್ನಾಟಕ ಬಂದ್ ಮಾಡಂದ್ರೆ ನಾವು ಎಲ್ಲರೂ ಬಂದ್ ಮಾಡ್ತೀವಿ. ಕರ್ನಾಟಕ ಓಕೆ, ಉತ್ತರ ಕರ್ನಾಟಕನೇ ಬಂದ್ ಹೆಚ್ಚಾಗ್ತದೆ. ಇವತ್ತು ನೋಡ್ರಿ ಎಷ್ಟು ನಾವು ವಿಶಾಲ ಇದೀವಿ ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ ನಿನ್ನೆ ಹೇಳಿದ್ರು, ಯತ್ನಾಡ್ರೆ ನಾವೊಂದು 10 ನಿಮಿಷ ಮಾತಾಡ್ತೀನಿ ಬಿಟ್ಟು ಕೊಟ್ಟು ಉದಾಹರಣೆ ಈ ಬಸನಗೌಡ ಪಡ್ಲಿ ಯತ್ನಾಳ್ ಇದೇ ತ್ಯಾಗ 1,38,000 ಎಕರೆ ನಮ್ದು ಮುಣುಗ್ಸ್ರಿ, ನಮ್ಗೆ ನೀರಾವರಿ ಕೊಡ್ರಿ ಅಂತ ಹೇಳಿ ಯಾರಾದ್ರೂ ದೇಶದಾಗ ಎಲ್ಲರೂ ಇಲ್ಲಿ ದೇಶನಾಗ ಅಧ್ಯಕ್ಷರೇ ಅದು ಯಾವ್ದು ಗುಜರಾತ್ ನಲ್ಲಿ ಏನಾಯ್ತು, ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಅಲ್ಲೆಲ್ಲ ಎಷ್ಟು ವಿರೋಧ. ಆದ್ರೆ ಇಲ್ಲಿ ರೈತರು ಕೈ ಮುಗಿದು ನಿಮ್ಗೆ ಕೇಳ್ಕೊಳಕತ್ತಾರ, ನಮಗೆ 40 ಲಕ್ಷ ಏನು ಖುಷಿ ನೀರಾವರಿಗೆ 50 ಲಕ್ಷ ಕೊಡಿ, ನಾವು ಭೂಮಿ ಬಿಟ್ಟು ಕೊಡ್ತೀವಿ, ಮತ್ತೊಂದು ಕಡೆ ನಾವು ಶಿಫ್ಟ್ ಆಗ್ತೀವಿ. ಇಡೀ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ತ್ಯಾಗ ಮಾಡ್ತಾ ಇದ್ದೀವಿ. ಆ ತ್ಯಾಗಕ್ಕೆ ಬೆಲೆ ಕೊಡಿ. ಉತ್ತರ ಕರ್ನಾಟಕದವ್ರನ್ನ ಈ ಸಚಿವ ಸಂಪುಟ ಪುನರ್ರಚನೆ ಆಗಾಗ ಉತ್ತರ ಕರ್ನಾಟಕದ ನೀರಾವರಿ ಮಂತ್ರಿ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾನು ಮಾತು